ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೆ ವತಿಯಿಂದ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಇಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇದೊಂದು ನೋಟಿಫಿಕೇಶನ್ ಅನ್ನ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನುವರೆಗೆ ನಮ್ಮ ಚಾನಲ್ಗೆ ಅವರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲಾ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇಲ್ಲಿ ನೋಡೋದಾದ್ರೆ ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿಗಳನ್ನ ಇಲ್ಲಿ ಕರೆದಿದ್ದಾರೆ. ಈ ಹುದ್ದೆಗಳಿಗೆ ಯಾರು ಅರ್ಜಿಗಳನ್ನ ಸಲ್ಲಿಸಲು ಬಯಸ್ತೀರಿ, ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ಒಂದು ನಮ್ಮ ವಾಟ್ಸ್ಆಪ್ ನಂಬರ್ಗಳಿಗೆ ಡಾಕ್ಯುಮೆಂಟ್ ಗಳನ್ನ ಶೇರ್ ಮಾಡಿದರೆ ನಿಮಗೆ ಅರ್ಜಿಗಳನ್ನ ಆನ್ಲೈನ್ ಮುಖಾಂತರ ಸಲ್ಲಿಸಿ ನಿಮ್ಮ ಅರ್ಜಿಗಳನ್ನ ನಿಮ್ಮ ವಾಟ್ಸ್ಆಪ್ ನಲ್ಲಿ ಇಲ್ಲಿ PDF ರೂಪದಲ್ಲಿ ಅರ್ಜಿಗಳನ್ನ ಸಲ್ಲಿಸಿ ತಮಗೆ ರಿಟರ್ನ್ PDF ಫೈಲ್ ಅನ್ನ ಇಲ್ಲಿ ಕಳಿಸಲಾಗುತ್ತದೆ. ಇದರ ಉಪಯೋಗವನ್ನ ನೀವು ಇಲ್ಲಿ ಪಡೆಯಬಹುದು. ಬನ್ನಿ ಕಂಪ್ಲೀಟ್ ಮಾಹಿತಿ ಒಂದೊಂದಾಗಿ ಇಲ್ಲಿ ಹೇಳ್ತಾ ಹೋಗೋಣ. ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ನೋಡಿ, ಆನ್ಲೈನ್ ಮೂಲಕ ಅರ್ಜಿಗಳು ಒಂದು 28 ಡಿಸೆಂಬರ್ 2024 ಈ ನೋಟಿಫಿಕೇಶನ್ ಗಳನ್ನ ಇಲ್ಲಿ ಬಿಡುಗಡೆ ಮಾಡಿದ್ದು. ಡೇಟ್ ಆಫ್ ಪಬ್ಲಿಷೇಷನ್ ನೋಡಿ 22/1/2025 ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ಗಳನ್ನ ಬಿಡುಗಡೆ ಇಲ್ಲಿ ಮಾಡಿದ್ದಾರೆ. ಅರ್ಜಿಗಳನ್ನ ಸಲ್ಲಿಸಲು ಒಂದು ಪ್ರಮುಖ ದಿನಾಂಕ ನೋಡಿ 23 ಜನವರಿ 2025 ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಮತ್ತು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 22 ಫೆಬ್ರವರಿ 2025 ಕೊನೆ ದಿನಾಂಕವಾಗಿರುತ್ತದೆ. ಅದೇ ರೀತಿ ಇಲ್ಲಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಒಂದು ಶುಲ್ಕ ಪಾವತಿಸಲು 23 ರಿಂದ 24 ಫೆಬ್ರವರಿ 2025 ಇಲ್ಲಿ ಕಾಲಾವಕಾಶವನ್ನ ಕಲ್ಪಿಸಲಾಗಿದೆ. ಅದೇ ರೀತಿ ಅರ್ಜಿ ಸಲ್ಲಿಸಲಿ ಏನಾದರೂ ಮಿಸ್ಟೇಕ್ ಗಳಾಗಿದ್ದಲ್ಲಿ ಅರ್ಜಿಯ ತಿದ್ದುಪಡಿಗಾಗಿ 25 ಫೆಬ್ರವರಿ 2025 ರಿಂದ 6 ಮಾರ್ಚ್ 2025 ಇಲ್ಲಿ ತಿದ್ದುಪಡಿ ಮಾಡಲು ಕೂಡ ಅವಕಾಶವನ್ನ ಕೊಡಲಾಗಿದೆ. ಇಲ್ಲಿ ಟೋಟಲ್ ವೇಕೆನ್ಸಿ ನೋಡೋದಾದ್ರೆ ನೋಡಿ 32,438 ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನ ಇಲ್ಲಿ ಕರೆದಿದ್ದಾರೆ. ಈ ಹುದ್ದೆಗಳು ಬಂದ್ಬಿಟ್ಟು ಜೂನಲ್ ವೈಸ್ ವೇಕೆನ್ಸೀಸ್ ಇಲ್ಲಿ ಬೇರೆ ಇದೆ. ಸೊ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ವಯೋಮಿತಿ ಎಷ್ಟಿದೆ ನೋಡಿ. ಅಭ್ಯರ್ಥಿಗಳಿಗೆ ಮಿನಿಮಮ್ ಏಜ್ ಬಂದ್ಬಿಟ್ಟು 18 ರಿಂದ 33 ವರ್ಷ ಇಲ್ಲಿ ಏಜ್ ಲಿಮಿಟ್ ಅನ್ನ ಕೊಡಲಾಗಿದೆ. ಇಲ್ಲಿ COVID-19 ಪ್ಯಾಂಡಮಿಕ್ ವತಿಯಿಂದ 3 ವರ್ಷಗಳ ಒಂದು ಡೇಟ್ ಎಕ್ಸ್ಟೆನ್ಷನ್ ಕೂಡ ಇಲ್ಲಿ ಮಾಡಿದ್ದಾರೆ. ಟೋಟಲ್ ಇಲ್ಲಿ ಏಜ್ ಲಿಮಿಟ್ ನೋಡೋದಾದ್ರೆ ನೋಡಿ, ಜನರಲ್ ಕ್ಯಾಟಗರಿ ಅವರಿಗೆ 18, ಮಿನಿಮಮ್ ಏಜ್ 36, ಮ್ಯಾಕ್ಸಿಮಮ್ ಏಜ್ ಇಲ್ಲಿ ಜನರಲ್ ಕ್ಯಾಟಗರಿ ಇರುತ್ತದೆ. ಅದೇ ರೀತಿ OBC ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವವರಿಗೆ 3 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. 36+3 ಅಂದ್ರೆ 39 ಏಜ್ OBC ಕ್ಯಾಟಗರಿದವರಿಗೆ. ಮತ್ತು SC/ST ಅಭ್ಯರ್ಥಿಗಳಿಗೆ ನೋಡಿ 5 ವರ್ಷ ಇಲ್ಲಿ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಇದರ 36+5 41 ವರ್ಷ ಗರಿಷ್ಠ ವಯೋಮಿತಿ SC/ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಇಲ್ಲಿ ಏಜ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಅಭ್ಯರ್ಥಿಗಳು 10ನೇ ತರಗತಿಯಲ್ಲಿ ಪಾಸ್ ಆಗಿರಬೇಕು. ಇದು ಇಲ್ಲವಾಗಿದ್ದಲ್ಲಿ ನೀವು ITI ತರಗತಿಯಲ್ಲಿ ಇಲ್ಲಿ ಪಾಸ್ ಆದ ಅಭ್ಯರ್ಥಿಗಳಿಗೆ ಕೂಡ ಇಲ್ಲಿ ಅರ್ಜಿ ಸಲ್ಲಿಸಲು ನಮಗೆ ಅವಕಾಶವನ್ನ ಇಲ್ಲಿ ಕಲ್ಪಿಸಲಾಗಿದೆ. ಎಕ್ಸಾಮಿನೇಷನ್ ಫೀಸ್ ನೋಡೋದಾದ್ರೆ ನೋಡಿ, ಇಲ್ಲಿ ಒಂದು ಜನರಲ್ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ 500 ರೂಪಾಯಿಗಳನ್ನ ಇಲ್ಲಿ ಪಾವತಿ ಮಾಡಬೇಕು. ಅದೇ ರೀತಿ ಇಲ್ಲಿ PWD ಮಹಿಳಾ ಅಭ್ಯರ್ಥಿಗಳು ಮತ್ತು ಟ್ರಾನ್ಸ್ಜೆಂಡರ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್, ಅದೇ ರೀತಿ SC/ST ಮೈನಾರಿಟಿ ಮತ್ತು ಎಕನಾಮಿಕ್ ವೀಕರ್ ಸೆಕ್ಷನ್ ಅಭ್ಯರ್ಥಿಗಳಿಗೆ 250 ರೂಪಾಯಿಗಳನ್ನ ನೀವು ಇಲ್ಲಿ ಪಾವತಿ ಮಾಡಬೇಕಾಗುತ್ತದೆ. ರಿಕ್ರೂಟ್ಮೆಂಟ್ ಪ್ರೊಸೆಸ್ ನೋಡೋದಾದ್ರೆ ಮೊದಲನಿಗೆ 4 ಹಂತದಲ್ಲಿ ಈ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇಲ್ಲಿ ನಡೆಯಲಿದೆ. ಫಸ್ಟ್ ಬಂದ್ಬಿಟ್ಟು ತಮಗೆ CPT ಎಕ್ಸಾಮ್ ಗಳನ್ನ ತೆಗೆದುಕೊಳ್ಳಲಾಗುತ್ತದೆ. ಅದರ ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ವೆರಿಫಿಕೇಶನ್ ಗಳನ್ನ ಮಾಡಿ ಈ ಹುದ್ದೆಗಳಿಗೆ ಇಲ್ಲಿ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತದೆ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಲು ಈ PDF ಲಿಂಕ್ ಅನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಬಹುದು. ಅರ್ಜಿ ಸಲ್ಲಿಸಲು ನಮ್ಮ ವಾಟ್ಸ್ಆಪ್ ನಂಬರ್ಗೆ ಡಾಕ್ಯುಮೆಂಟ್ ಗಳನ್ನ ನೀವು ಶೇರ್ ಮಾಡಿದರೆ ನಿಮಗೆ ಅರ್ಜಿಗಳನ್ನ ಇಲ್ಲಿ ಸಲ್ಲಿಸಿಕೊಡಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.